ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ನಮಸ್ಕಾರ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, 2026 ಪರಾಭವ ಯುಗಾದಿ ಅಂದರೆ ಯುಗಾದಿಯ ಭವಿಷ್ಯ ಕುಂಭರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ನಿಮ್ಮ ಯಾವ ಸಮಸ್ಯೆಗೆ ಒಂದು ಸರಳ ಪರಿಹಾರ ಸಿಗುತ್ತೆ. ಕುಂಭರಾಶಿ ಕುಂಭಲಗ್ನದವರ ಪರಾಭವ ಯುಗಾದಿಯ ಭವಿಷ್ಯ 2026 1ರಿಂದ 27ರವರೆಗೂ ಯಾವ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ನಿಮಗೆ ಶುಭ ಸಿಗುತ್ತೆ. ನಾನಾ ರೀತಿಯಾಗಿರ್ತಕ್ಕಂಥ ಸಾಡೆ ಸಾತಿ ಅಥವಾ ಮತ್ತೊಂದು ಯಾವ ವಿಚಾರದಲ್ಲಿ ನಿಮಗೆ ಸಮಸ್ಯೆಗಳು ಕಷ್ಟಗಳಿಂದ ಪರಿಹಾರ ಸಿಗುತ್ತಾ ಕ್ವಶನ್ ಮಾರ್ಕ್ ನೋಡ್ಕೋಬೇಕಾಗುತ್ತೆ. ಈ 2026 ಸಾಲದಿಂದ ಮುಕ್ತರಾಗ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರುತ್ತಾ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನನಗೆಲ್ಲ ಮೆಸೇಜ್ ಮಾಡ್ತಿದ್ದೀರಿ, ಅಯ್ಯೋ ಗುರುಗಳೇ ಕುಂಭರಾಶಿಯವರಿಗೆ ಸಂಕಷ್ಟಗಳು, ನಾನಾ ರೀತಿಯಾದ ಸಂಕಷ್ಟಗಳು ಕಾಡ್ತಾ ಇದೆ. ಸಾಡೆ ಸಾತಿಯಿಂದಲೇ ನಿಮಗೆ ನಿಜವಾಗ್ಲೂ ಸಂಕಷ್ಟಗಳು ಬರ್ತಾ ಇದೆ ಅಂದರೆ, ಸಾಲಗಳಾಗಿದೆ ಅಂದರೆ ಇದೆ. ಖಂಡಿತವಾಗಿ ಅದನ್ನು ನಂಬತಕ್ಕಂಥದ್ದನ್ನು ದೂರ ಇಟ್ಬಿಡಿ. ಎಲ್ಲ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಲ ಇಲ್ಲ. 100ಕ್ಕೆ ಸರಿಸುಮಾರು 40ರಿಂದ 50% ಆಯಾ ದಶಾಭುಕ್ತಿಗಳ ಕಾಲ ನೋಡಬೇಕಾಗುತ್ತೆ. ನೋಡಿ, ಒಂದು ತಿಳ್ಕೊಳ್ಳಿ, ಕುಂಭರಾಶಿಯವ್ರಿಗೆ ಎಲ್ಲ ಕುಂಭರಾಶಿಯವ್ರಿಗೆ ಖಂಡಿತವಾಗಿ ಆ ಥರದ ಯಾವುದೇ ಆದಂಥ ಎಲ್ಲ ಸಮಸ್ಯೆಗಳು ಆಯಾ ದಶಾಭುಕ್ತಿಗಳ ಆಡಳಿತ ಮಾಡುತ್ತೆ. ಎಫೆಕ್ಟ್ ಆಫ್ ಸಾಡೆ ಸಾತಿಯಿಂದಲೂ ಸಮಸ್ಯೆ ಆಗಿದೆ ಅಂತಕ್ಕಂಥವ್ರು ಸ್ವಲ್ಪ ತಲೆಯಿಂದ ತೆಗೆದುಹಾಕಿ. ಶನಿಯ ಒಂದು ಕಾಟಗಳಿಂದ ಬರ್ತಾ ಇದೆ, ಸಾಡೆ ಸಾತಿಯಿಂದ ಬರ್ತಿದೆ, ಎಳುಬತ್ತಿ ಮತ್ತೊಂದು ಏನನ್ನು ಹಚ್ತಾ ಇದ್ದರೆ ಕುಂಭರಾಶಿಯವರಿಗೆ ಬಿಟ್ಟುಬಿಡಿ, ಬೇಡ. ಕೇವಲ ಶನಿಯ ಆರಾಧನೆ ಮಾಡ್ಕೊಳ್ಳಿ, ನಿಜವಾಗ್ಲೂ ಸೂಪರಾಗಿರ್ತೀರ. ನಾನು 2026 ನಿಮಗೊಂದು ಬದಲಾವಣೆ ಕುಂಭರಾಶಿಯವರಿಗೆ ನಾನು ಕೊಡ್ತಾ ಇದ್ದೇನೆ. ಕುಂಭರಾಶಿ ಆಗಲಿ ಮೀನರಾಶಿ ಆಗಲಿ, ನೆಕ್ಸ್ಟ್ ಬರ್ತಕ್ಕಂಥ ವರ್ಷ ಭವಿಷ್ಯ ಮೀನರಾಶಿಯವ್ರಿಗೂ ನಾನು ಕೊಡ್ತಾ ಇದ್ದೇನೆ. ಈ ಸೊಲ್ಯೂಷನ್ ಯಾರು ಉಪಯೋಗಿಸ್ಕೊಳ್ತಿರೋ ಅವರ ಜೀವನ ಉಜ್ವಲ ಆಗೋದು ಖಂಡಿತ. ಸಂಕಷ್ಟಗಳು ಪ್ರತಿಯೊಂದು ರಾಶಿಗೆ ಬರುತ್ತೆ. ಸಾಡೆ ಸಾತಿ ಯಾವ ರಾಶಿಯವರು ಸುಖವಾಗಿದ್ದಾರೆ ಹಾಗಾದರೆ ನಾವು ಕ್ವಶನ್ ಮಾರ್ಕ್ ಹಾಕೊಂಬರ್ಬೇಕಾಗುತ್ತೆ. ನೋಡಿ, ಕುಂಭರಾಶಿಯವರಿಗೆ ಅತಿಯಾದಂಥ ಸಮಸ್ಯೆ ಇದೆ ಅಂತಕ್ಕಂಥವ್ರು ನಿಜವಾಗ್ಲೂ ಅದನ್ನು ತಪ್ಪಿ. ಈ ವರ್ಷ ಒಂದು ಮುಖ್ಯವಾಗಿ ನಿಮ್ಮ ಎಲ್ಲ ಯಾರು ಸಾಲದಿಂದ ಇದ್ದಾರೋ, ಕೆಲಸ ಇಲ್ಲ ಬರೇ ತುಂಬ ಫಿನಾನ್ಷಿಯಲ್ ಕ್ರೈಟೀರಿಯಾ ಇದೆ, ಸರಿಯಾದಂಥ ಕೆಲಸ ಇಲ್ಲ ಅಂತಕ್ಕಂಥವ್ರಿಗೆ 2026 ಯುಗಾದಿ ಖಂಡಿತವಾಗಿ ನಿಮಗೆ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯವನ್ನು ತರುತ್ತೆ. ಜೂನ್ ಆದ ನಂತರ ಹಣಕಾಸಿನ ವ್ಯವಸ್ಥೆ, ಸಾಲ ತೀರಿಸ್ತಕ್ಕಂಥ ವ್ಯವಸ್ಥೆ ನಿಜವಾಗ್ಲೂ ಬರುತ್ತೆ. ಡೋಂಟ್ ಬಿಲೀವ್ ಎನಿ ಅದರ್. ಯಾರೇ ಆಗಿರ್ತಕ್ಕಂಥ ಪರ್ಸನ್ ಸಾಡೆ ಸಾತಿ ಇದೆ, ಮತ್ತೊಂದಿದೆ, ನಿಮಗೆ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಡೋಂಟ್ ಬಿಲೀವ್. ಮೊದಲು ಕುಂಭರಾಶಿ ವಾಯುತತ್ವ ರಾಶಿ. ಈ ವಾಯುತತ್ವ ರಾಶಿಯಾಗಿರೋದ್ರಿಂದ ರಾಹು ಅಲ್ಲೇ ಜಾತಕದಲ್ಲಿದ್ದಾರೆ. ಕೆಟ್ಟದ್ದನ್ನು ತುಂಬಿಕೊಂಡ್ರೆ ಕೆಟ್ಟದ್ದೇ ಆಗ್ತದೆ ಕುಂಭರಾಶಿಯವ್ರಿಗೆ. ಪಾಸಿಟಿವ್ ತುಂಬಿಕೊಳ್ಳಿ. ಎಷ್ಟು ಪಾಸಿಟಿವ್ ಆಗಿರ್ತೀರ ಕುಂಭರಾಶಿಯವರು, ನಿಜವಾಗ್ಲೂ ಚೆನ್ನಾಗಿರ್ತೀರಾ. ಟೇಕ್ ಮೈ ವರ್ಡ್ ಸೀರಿಯಸ್ಲಿ, ನನ್ನ ಮಾತುಗಳನ್ನು ಸೀರಿಯಸ್ ಆಗಿ ತಗೊಳ್ಳಿ. ಇದು ಭಾಳ ಮುಖ್ಯ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಯಾವುದೇ ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸಾಧ್ಯವಾದಷ್ಟು ಕೂಡ ಈ ವರ್ಷ ಕೇವಲ ನಿಮ್ಮೆಲ್ಲ ಪ್ರಯತ್ನಗಳಿಗೆ ಒಂದು ಶುಭ ಫಲಪ್ರಾಪ್ತಿ, ಹೆಸರು ಕೀರ್ತಿ ಪ್ರತಿಷ್ಠೆ, ರಾಜಕೀಯವಾಗಿರ್ತಕ್ಕಂಥ ಭವಿಷ್ಯವಾಗಿರಬಹುದು, ಅದೇ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಾಗಿರಬಹುದು, ಖಂಡಿತವಾಗಿ ಶುಭವಾಗ್ತದೆ. ನೋಡಿ, ವರ್ಷಾರಂಭದಲ್ಲಿ ಕುಂಭರಾಶಿ ಕುಂಭಲಗ್ನದಲ್ಲಿ ನೋಡಿದಾಗ ಲಗ್ನಾಧಿಪತಿಯಾಗಿರ್ತಕ್ಕಂಥ ಶನಿ ಶುಕ್ರ ನೊಟ್ಟಿಗೆ ಉಚ್ಚ ಶುಕ್ರನೊಟ್ಟಿಗಿದ್ದಾನೆ. ಇದೊಂದು ಸುದಿನದ ಕಾಲ. ಈ ಸಪ್ತಮಾಧಿಪತಿ ಜೊತೆ 2ರ ಅಧಿಪತಿ ಇದ್ದಾನೆ. ವ್ಯವಹಾರಕವಾಗಿ ನಡೀತದೆ. ಯಾರು ಕುಂಭರಾಶಿಯಲ್ಲಿದ್ದೀರೋ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಇದೊಂದು ವರ್ಷ ನಿಮ್ಮ ಸಮಸ್ಯೆ, ಯಾರು ಕೆಲಸ ಇಲ್ಲ ಅಂತ ಬಳಲ್ತಾ ಇದ್ದೀರೋ ಖಂಡಿತವಾಗಿ ಕೆಲಸ ಆಗ್ತದೆ. 2 ಮತ್ತು 11ರ ಅಧಿಪತಿ 6ರ ಸ್ಥಾನ. ಯೂಶಲಿ 6ರ ಸ್ಥಾನ ಕೆಲಸದ ಸ್ಥಾನ, ಸಾಲ ತೀರಿಸ್ತಕ್ಕಂಥ ಸ್ಥಾನ, ಹಾಗೆ ಕೆಲಸವಿಲ್ಲ ಅಂತಕ್ಕಂಥವ್ರಿಗೆ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕೊಡ್ತಕ್ಕಂಥ ಸ್ಥಾನ. ಗುರು ಉಚ್ಚನಾಗಿರೋದ್ರಿಂದ 2 ಮತ್ತು 11ರ ಅಧಿಪತಿ ಅಬಂಡೆಂಟ್ ಆಗಿ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಶತಸಿದ್ಧ. ಸಾಲ ತೀರುತ್ತೆ, ಯೋಚನೆ ಮಾಡಬೇಡಿ. ಬಟ್ ಯಾವ ರೀತಿ ಮೂಲ ಬರುತ್ತೆ ಅನ್ನೋದು ಜಾತಕದಲ್ಲಿ ನೋಡ್ಕೋಬೇಕಾಗ್ತದೆ. ಯಾವ ರೀತಿ ಜಾತಕದಲ್ಲಿ ಸಾಲ ತೀರುತ್ತೆ ಅಂತಕ್ಕಂಥ ವಿಮರ್ಶೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಅಗತ್ಯ. ನೋಡಿ ಸ್ನೇಹಿತರೆ, ಯಾರು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇದ್ದೀರೋ
ಧನಾಧಿಪತಿಯಾಗಿರ್ತಕ್ಕಂಥದ್ದು 11ರ ಅಧಿಪತಿಯಾಗಿರ್ತಕ್ಕಂಥದ್ದು 6ರ ಸ್ಥಾನದಲ್ಲಿದ್ದಾನೆ. ಆ ನೋಟ ಎಲ್ಲಿಗೆ ಬೀಳ್ತದೆ? 10ರ ಸ್ಥಾನಕ್ಕೆ ಬೀಳುತ್ತೆ. ಅದು ಕೂಡ ಅರ್ಥಸ್ಥಾನ. ಧನಸ್ಥಾನಕ್ಕೆ ಬೀಳುತ್ತೆ, ಸಪ್ತಮ ಸ್ಥಾನಕ್ಕೂ ಕೂಡ ಬೀಳುತ್ತೆ. ನೀವು ಸಾಲ ತೀರಿಸ್ಬೇಕು ಅಂದರೆ 12ರ ಸ್ಥಾನ ಬಹಳ ಮುಖ್ಯ. ನಿಮ್ಮಲ್ಲಿ ಖರ್ಚಾಗಬೇಕು, ಇಲ್ಲ ಅದು ಖರ್ಚಾಗಲಿಲ್ಲ ಅಂದರೆ ಸಾಲ ತೀರೋದಿಲ್ಲ. 11ರ ಸ್ಥಾನ ಬರೀ ಲಾಭ ನೀವು ಇಟ್ಕೊಳ್ಳತಕ್ಕಂಥದ್ದು. ನಿಮ್ಮ ಸಾಲನೂ ತೀರಬೇಕು ಅಂದರೆ 12ರ ಸ್ಥಾನದ ನೋಟವನ್ನು ನೋಡುತ್ತೆ. ಇದರಿಂದ ನಿಮ್ಮ ಸಾಲ ನಿರ್ಮೂಲನೆ ಶತಸಿದ್ಧ. ಒಂದು ಬರೆದಿಟ್ಕೊಳ್ಳಿ. ಹಣಕಾಸು ವ್ಯವಸ್ಥೆ ಚೆನ್ನಾಗಿರ್ತದೆ, ಖರ್ಚುಗಳು ಹಾಗೆ ಬರುತ್ತೆ. ಇದರಿಂದ ನಿಮ್ಮ ಏನು ಈ ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆ ಸಂಪೂರ್ಣವಾಗಿ ನಿರ್ಮೂಲನೆ ಶತಸಿದ್ಧ. ಕುಂಭರಾಶಿ ಶುಕ್ರನಿದ್ದಾನೆ, ಯೋಗಾಧಿಪತಿಯಾಗಿರ್ತಕ್ಕಂಥ ಲಗ್ನದಲ್ಲಿ 4, 9ರ ಅಧಿಪತಿ ಉಚ್ಚನಾಗಿದ್ದಾನೆ. ಉಚ್ಚನಾಗಿರೋದ್ರಿಂದ ಇದೊಂದು ಅದ್ಭುತವಾಗಿರ್ತಕ್ಕಂಥ ರಾಜಯೋಗ. ಕುಟುಂಬಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥದ್ದು, ವಾಹನ ಖರೀದಿ ಯೋಗಗಳು ಬರ್ತಕ್ಕಂಥದ್ದು, ಮನೆಯನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಸುದೀರ್ಘವಾಗಿರ್ತಕ್ಕಂಥ ಸಮಯ ಕೂಡಿ ಬರ್ತಾ ಇದೆ. ಲಗ್ನದಲ್ಲೇ ವರ್ಷಾರಂಭದಲ್ಲಿ ಕುಜ ರಾಹು ಇದ್ದಾನೆ, ಜೊತೆಗೆ ಬುಧನಿದ್ದಾನೆ. ಇದು ಎಮೋಷನ್ ತುಂಬ ಏನಾಗುತ್ತೆ ಅಂದರೆ ಕುಜ ರಾಹು ಬುಧ ಇವೆಲ್ಲವನ್ನು ನೋಡಿದಾಗ ಅತಿಯಾದಂಥ ಎಮೋಷನಲ್ಲ ಇಟ್ಕೋಬೇಡಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ಎಷ್ಟು ಪ್ರಶಸ್ತವನ್ನು ಕೊಡ್ತೀರೋ ಅಷ್ಟು ಕೂಡ ಒಳ್ಳೆಯದಾಗುತ್ತೆ. ಅನ್ಯ ಆಲೋಚನೆಗಳನ್ನು ಬಿಟ್ಟುಬಿಡಿ ಕುಂಭರಾಶಿಯವರು. ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಮಾಡಿ. ನಿಮ್ಮ ಕಾರ್ಯದಲ್ಲಿ ನಾನು ಜಯ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದೇ ಒಂದು ಮಾತು ನಿಮ್ಮನ್ನು ಹೈ ಪಿಚ್ಚಿಗೆ ತಗೊಂಡೋಗುತ್ತೆ. ಚತುರ್ಥಾಧಿಪತಿ 2ರ ಸ್ಥಾನದಲ್ಲಿದ್ದಾನೆ, 9ರ ಅಧಿಪತಿ 2ರ ಸ್ಥಾನ. ಕೋರ್ಸ್ ನೀವು ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು, ವಾಹನ ಖರೀದಿ, ಭಾಗ್ಯಾಧಿಪತಿ ಆಗಿರ್ತಕ್ಕಂಥದ್ದು, ಎಜುಕೇಷನ್ ಪರ್ಪಸ್ಸಲ್ಲಿರ್ತಕ್ಕಂಥವ್ರಿಗೂ ಸಹಿತವಾಗಿ 100% ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಶುಭ ವರ್ಗ, ಶುಭ ಸ್ಥಾನದಲ್ಲಿ ಶುಕ್ರ ಖಂಡಿತವಾಗಿ ಕುಂಭರಾಶಿ ಕುಂಭಲಗ್ನ ನಿಮ್ಮ ವಿದ್ಯಾಭ್ಯಾಸ ಅತಿ ಅಭಿವೃದ್ಧಿಯನ್ನು ಕೊಡುತ್ತೆ. ಸಣ್ಣ ಪುಟ್ಟ ಲೇಸಿನೆಸ್ಸನ್ನು ಬಿಟ್ಟರೆ 100% ಒಳ್ಳೆಯ ಮಾರ್ಕ್ಸನ್ನು ತೆಗಿತೀರ. ಹಾಗೆ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು, ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲೇ ಇದ್ದಾನೆ. ದಶಮಾಧಿಪತಿ ಲಗ್ನ ಇದೊಂದು ನಿಜವಾಗ್ಲೂ ರಾಜಯೋಗ. ನೀವೆಷ್ಟು ಕಷ್ಟಪಡ್ತೀರೋ ಅಷ್ಟು ಕೂಡ ಶುಭವನ್ನು ತರುತ್ತೆ. ಅಣ್ಣ ತಮ್ಮಂದರ ವಿಚಾರ, ಸಿಬ್ಲಿಂಗ್ಸ್ ವಿಚಾರ, ಜೊತೆಗೆ ನಿಮ್ಮ ನೆರೆ ಹೊರೆಯವರ ವಿಚಾರ, ನಿಮ್ಮ ಪ್ರಯತ್ನ ಖಂಡಿತವಾಗಿ ಸಫಲತೆ ಕಾರ್ಯ ಆಗೇ ಆಗುತ್ತೆ. ಕುಂಭರಾಶಿ ನಿಜವಾಗ್ಲೂ ಇದು ನವಯುಗ. ಅಂದರೆ ಇದೊಂದು ವರ್ಷ ಪರಾಭವ ನಿಮ್ಮನ್ನೆಲ್ಲವನ್ನು ಅಂದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ಪುಲಿ ಸ್ಟಾಪ್ ಇಡುತ್ತೆ. ನೀವು ಯಾರು ಅಂತಕ್ಕಂಥ ವ್ಯಕ್ತಿಗಳು, ಯಾವ ವ್ಯಕ್ತಿಗಳು ಅಂತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಚಾರಗಳು ನಿಮಗೆ ಗೊತ್ತಾಗ್ತದೆ. ಪಂಚಮಾಧಿಪತಿ ಆಗಿ ಷಷ್ಠಾಧಿಪತಿ ಲಗ್ನದಲ್ಲಿದ್ದಾನೆ. ಯಾರು ಒಳ್ಳೆಯವರು, ಯಾವ ಸ್ನೇಹಿತರಿಂದ ನನಗೆ ಮೋಸ ಆಗಿತ್ತು, ಯಾರಿಗೆ ನಾನು ಮೋಸ ಮಾಡಿದ್ದೆ, ಇದು ಕೂಡ ಬೇಕಾಗುತ್ತಲ್ಲಿ. ಅವೆಲ್ಲ ಪರಾಮರ್ಶೆಯನ್ನು ಮಾಡಿ ಅದನ್ನು ತಿದ್ದುಕೊಳ್ಕೊಳ್ತಕ್ಕಂಥ ಕಾಲ ಕೂಡ. ಪಂಚಮ ಮತ್ತು ಅಷ್ಟಮಾಧಿಪತಿ, ಜ್ಞಾನಾಧಿಪತಿ, ಬುದ್ಧಿಯಾಧಿಪತಿ. ಅಷ್ಟಮ ಸ್ಥಾನ ಅಂದರೆ ನಿಮ್ಮ ಅರಿವು ನಿಮಗೆ ಅರ್ಥ ಆಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಬರುತ್ತೆ. ಆ ತಪ್ಪಿನ ಅರಿವು, ನಾನು ಲೀಗಲ್ ಆಗಿದ್ದೀನಾ ಅಂತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಈಗ ಆಲ್ರೆಡಿ ಉತ್ಪತ್ತಿಯಾಗಿದೆ. ಅದೇ ಪರಾಭವ. ನಮ್ಮ ಸಂವತ್ಸರ ಯುಗಾದಿಯ ವಿಶೇಷವಾಗಿರ್ತಕ್ಕಂಥ ಈ ಕೆಲಸಗಳು ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕುಂಭರಾಶಿಯವರಿಗೆ ಕೊಡುತ್ತೆ. ಈ ಒಂದು ಸಮಸ್ಯೆಯಿಂದ ಪರಿಹಾರ ಆಗಲಿಕ್ಕೋಸ್ಕರ ನಿಮಗೆ ಆತ್ಮಾವಲೋಕದ ಕಾಲವಾಗ್ತದೆ. ಫಾಸ್ಟ್ ವರ್ಕಿಂಗ್ ಮಾಡ್ತೀರಾ, ಡೋಂಟ್ ಟೈಮನ್ನು ವೇಸ್ಟೇ ಮಾಡೋದಿಲ್ಲ. ಯಾಕೆಂದರೆ ಕುಂಭರಾಶಿ ಈ ಒಂದು ವರ್ಷ ಅದೇ ಥರವಾಗಿ ನಿಮ್ಮ ಕಾರ್ಯಗಳು ನಡೀತದೆ. ಸುಮ್ಮನೆ ಕೂರತಕ್ಕಂಥ ಸಮಯವಲ್ಲ ಕುಂಭರಾಶಿಯವರಿಗೆ. ಏನಾದರೂ ಸಾಧಿಸ್ತಕ್ಕಂಥ ಸಮಯ, ಸಾಧನೆ ಮಾಡಿ ಅದ್ಭುತವಾಗುತ್ತೆ. ದಶಮ ಸ್ಥಾನದ ದೃಷ್ಟಿ ಜಾತಕದಲ್ಲಿ ವೃಶ್ಚಿಕ ರಾಶಿಯವರಿಗೆ ಗುರುವಿನ ದೃಷ್ಟಿ ಬರುತ್ತೆ. ಅಫ್ಕೋರ್ಸ್ ಸಾಧಿಸ್ತಕ್ಕಂಥ ಕಾಲ. 10 ನಿಮಿಷ ಟೈಮ್ ಬರಲ್ಲ, ನೋಡಿ ಬೇಕಾದರೆ ಬರೆದಿಟ್ಕೊಳ್ಳಿ. ನಿಮಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಸಮಯನೇ ಸಿಗೋದಿಲ್ಲ. ಕೆಲಸ, ನಿಮ್ಮ ಒಂದು ಅಭಿವೃದ್ಧಿ, ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಖಂಡಿತವಾಗಿ ಶುಭವಾಗ್ತದೆ. ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಮದುವೆ ವಿಚಾರದಲ್ಲೂ ಕೂಡ ನಿಮಗೆ ಶುಭ ಇರ್ತಕ್ಕಂಥ ಸನ್ನಿವೇಶಗಳು. ಈ ಒಂದು ವರ್ಷ ಕುಟುಂಬದಲ್ಲಿ ಶುಕ್ರನಿದ್ದಾನೆ. ಮದುವೆ ವಿಚಾರದಲ್ಲಿ ಶುಭವಿರ್ತಕ್ಕಂಥದ್ದು, ವ್ಯಾಪಾರದ ವಿಚಾರದಲ್ಲಿ ಶುಭ ಇರತಕ್ಕಂಥದ್ದು, ಹಣಕಾಸು ಜನ ಮನ್ನಣೆ ಸಿಗ್ತಕ್ಕಂಥದ್ದು ಖಂಡಿತವಾಗಿದೆ. ಖಂಡಿತ ಕುಂಭರಾಶಿಯವರಿಗೆ ಈ ಒಂದು ವರ್ಷ ಒಂದಷ್ಟು ನೆಮ್ಮದಿಯನ್ನು ಕಾಣ್ತಕ್ಕಂಥ ವರ್ಷ. ಕುಟುಂಬದೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ ಖಂಡಿತವಾಗಿ ಕಳೆಯೋದ್ರಲ್ಲಿ ಎರಡು ಮಾತೇ ಇಲ್ಲ. ಮೊದಲ ಹಂತ ಅಂತ ನೋಡ್ತೀವಿ. ಮೊದಲ ಹಂತ ಅಂದರೆ ಈ ಜೂನ್ವರೆಗೂ ಕೂಡ ಗುರು ಪಂಚಮದಲ್ಲಿರ್ತಾನೆ. ನಿಮಗೆ ಜ್ಞಾನ, ಏನು ಮಾಡಿದ್ರೆ ಸರಿಯಾಗುತ್ತೆ, ನಂತರದಲ್ಲಿ ಪ್ಲ್ಯಾನ್ ಮಾಡ್ತೀರಾ, ತದನಂತರದಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀರಾ. ಇದು
ವರ್ಷದಲ್ಲಿ ಆಗ್ತಕ್ಕಂಥ ಪ್ರಕ್ರಿಯೆ. ನೋಡಿ, ಅಲ್ಲಿಗೆ 9ರ ಸಹಿತವಾಗಿ ಧನಸ್ಥಾನದಲ್ಲಿ ದಶಮಾಧಿಪತಿ ಲಗ್ನದಲ್ಲಿದ್ದಾನೆ. ಲಾಭಾಧಿಪತಿ 6ರ ಸ್ಥಾನಕ್ಕೆ ಪಂಚಮದಲ್ಲಿದ್ದು ಲಾಭ ಸ್ಥಾನಕ್ಕೆ ಬರುತ್ತೆ. ನಿಂತಿರ್ತಕ್ಕಂಥ ಕಾರ್ಯಗಳು ಖಂಡಿತವಾಗಿ ಸುಗಮವಾಗಿ ನಡೀತದೆ. ಕುಂಭರಾಶಿಯವರಿಗೆ ಒಂದೇ ಒಂದು ವಿಚಾರ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ನೋಡ್ಕೊಳ್ಳಿ. ಆರೋಗ್ಯ ಇಸ್ ಮೋರ್ ಇಂಪಾರ್ಟೆಂಟ್. ಕುಂಭರಾಶಿಯಲ್ಲಿರ್ತಕ್ಕಂಥ ಕುಂಭಲಗ್ನಕ್ಕೆ ಕೋಪ ನಿಯಂತ್ರಣದಲ್ಲಿಟ್ಕೋಬೇಕು. ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರುತ್ತೆ ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲಿ ಶುಭವನ್ನು ಕೊಡುತ್ತೆ. ಅದು ದಾಂಪತ್ಯದ ಅಂದರೆ 2ರ ಸ್ಥಾನ, ಕುಟುಂಬದಲ್ಲಿ ಕಿರಿಕಿರಿ ಏನಾದರೂ ಬಂತು, ಗುರುವಿನ ದೃಷ್ಟಿ ಇರುತ್ತೆ. ಖಂಡಿತ ಇದು ನಿಮಗೆ ಶುಭವನ್ನು ತರುತ್ತೆ. ಹಾಗೆ ರಾಹುಕೇತುಗಳು ವರ್ಷದ ಕೊನೆಯ ಭಾಗದಲ್ಲಿ ಸಂಚಾರವನ್ನು ಮಾಡ್ತದೆ. ಕೊನೆಯ ವರ್ಷ ಭಾಗದಲ್ಲಿ ಅದು 6ರ ಸ್ಥಾನಕ್ಕೆ ಕೇತು ಹೋಗುತ್ತೆ, ಜಲತತ್ವಕ್ಕೆ. ರಾಹು ಭೂತತ್ವಕ್ಕೆ ಹೋಗುತ್ತೆ. ಇಲ್ಲಿ ಕುಂಭರಾಶಿಯವ್ರಿಗೆ 6 ಸ್ಥಾನ ಹಾಗೆ 12ರ ಸ್ಥಾನದ ರಾಹು ಕೇತುಗಳ ಒಂದು ಈ ಸಣ್ಣ ವಿಚಾರದಲ್ಲಿ ಆಗಿನ ಒಂದು ಸಮಯ ಸರಿಯಾಗಿ ನೋಡ್ಕೊಳ್ಳತಕ್ಕಂಥದ್ದು ಅಗತ್ಯ. ಆವಾಗ ರಾಹು ಶಾಂತಿ ಆಗ ಏನು ಮಾಡಬೇಕು, ಹೇಗೆ ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾನೆ. ಆದರೆ ರಾಹುಕೇತುಗಳು ಬಂದರೂ ಸಹಿತ ಗುರು ಉಚ್ಚನಾಗಿರೋದ್ರಿಂದ ರಾಹುಕೇತುಗಳ ಉಪಟಳನು ಗುರುವಿನ ದೃಷ್ಟಿ ರಾಹುವಿನ ಮೇಲೆ ಬೀಳುತ್ತೆ. ಇದು ಖಂಡಿತವಾಗಿ ಒಂದು ಸುಲಭವಾಗಿರ್ತಕ್ಕಂಥ ಕೆಲಸ. ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ರಾಹುಕೇತುಗಳ ಒಂದು ಉಪಟಳ ಅಥವಾ ಹೇಗೆ ನಿಮಗೆ ಅಭಿವೃದ್ಧಿ ಆಗುತ್ತೆ. ಕೇತು ಬಂದಾಗ ಅಲ್ಲಿ 6ರ ಸ್ಥಾನ ಶತ್ರು ದಮನವಾಗ್ತಕ್ಕಂಥದ್ದು ಇರ್ತದೆ. ಕುಂಭರಾಶಿಯವ್ರಿಗೆ ಖಂಡಿತವಾಗಿ ಇದೊಂದು ಹೊಸ ವರ್ಷ ನಿಮ್ಮ ಕಾರ್ಯಗಳನ್ನು ಜಯಿಸ್ತಕ್ಕಂಥ ಕೆಲಸ. ಲಗ್ನದಲ್ಲಿರ್ತಕ್ಕಂಥ ಕುಜ ರಾಹು ಬುಧರಿದ್ದಾರೆ, ಫಾಸ್ಟ್ ಮೂವಿಂಗನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಸರಳವಾಗಿ ಕುಟುಂಬದೊಟ್ಟಿಗೆ ಚರ್ಚಿಸಿ ಮಾಡ್ತಕ್ಕಂಥ ಕೆಲಸ ಈ ವರ್ಷದಲ್ಲಿ ಮಾಡಿ. ಚರ್ಚೆ ಭಾಳಷ್ಟು ಅಗತ್ಯವಾಗಿ ನಿಮಗೆ ಸುಲಭವನ್ನು ಕೊಡುತ್ತೆ. ಲಗ್ನದಲ್ಲಿ ಕುಜ ರಾಹು ಇರೋದ್ರಿಂದ ಆಗಿಂದಾಗೆ ಶನಿವಾರಗಳಂದು ಆಂಜನೇಯನ ದೇವಸ್ಥಾನ ಭೇಟಿ, ಅದೇ ರೀತಿಯಾಗಿ ಹನುಮಾನ್ ಚಾಲೀಸ ಅಥವಾ ಓಂ ಹಂ ಹನುಮತೇ ನಮಃ ಮಂತ್ರ ಹೇಳ್ತಕ್ಕಂಥದ್ದು ಅತಿ ಅವಶ್ಯಕ. ಅದೇ ರೀತಿಯಾಗಿ ಆಗಿಂದಾಗ್ಗೆ ಶಿವನ ಮಂದಿರವನ್ನು ಭೇಟಿ ಮಾಡಿ ಅಥವಾ ದುರ್ಗಾ ಮಂದಿರವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಶುಕ್ರವಾರಗಳಂದು ದುರ್ಗಾ ದೇವಸ್ಥಾನ, ನಿಮ್ಮ ಏನು ಲಕ್ ಆ್ಯಕ್ಟಿವೇಟ್ ಆಗೋದು 9ರ ಅಧಿಪತಿ, ನಿಮ್ಮ ಲಕ್ ಆ್ಯಕ್ಟಿವೇಟ್ ಆಗಲಿಕ್ಕೋಸ್ಕರ ಕುಂಭರಾಶಿಯವರು ದುರ್ಗಾ ದೇವಸ್ಥಾನ, ಹಾಗೆ ಶನಿವಾರಗಳಂದು ಸಾಧ್ಯವಾದಷ್ಟು ಕೂಡ ಆಂಜನೇಯನ ದೇವಸ್ಥಾನ ಅಲ್ಲೇ ಕೂತಿದ್ದು, ಸಾಧ್ಯವಾದರೆ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ. ಖಂಡಿತವಾಗಿ ಈ ಒಂದು ವರ್ಷ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಪರವಾಗಿಲ್ಲಪ್ಪ, ಈ ವರ್ಷ ಸ್ವಲ್ಪ ಮಟ್ಟಿಗಾದರೂ ಶುಭವಾಯಿತು, ನನಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತು ಅಂತಕ್ಕಂಥ ಎಲ್ಲ ಒಂದು ಸಮಾಧಾನ ನಿಮಗೆ ಸಿಗುತ್ತೆ. ಇನ್ನು ಸಂತಾನ ಅಪೇಕ್ಷೆಯನ್ನು ಮಾಡ್ತಕ್ಕಂಥವ್ರಿಗೆ ಸಂತಾನದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳು, ಅದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥವ್ರಿಗೆ, IVF ಹೋಗ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧ್ಯತೆ ಇದೆ. ಸಂತಾನದಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇಲ್ಲ. ಕೆಲವೊಂದು ಸಾರಿ ಅಬಾರ್ಷನ್ ಆಗ್ತಕ್ಕಂಥ ಸನ್ನಿವೇಶ, ಪಂಚಮಾಧಿಪತಿ ಲಗ್ನ ಅಬಾರ್ಷನ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಆದಷ್ಟು ಕೂಡ ಈ ವಿಚಾರದಲ್ಲಿ ಜಾತಕದ ಅನಾಲಿಸಿಸ್ ತಗೊಳ್ತಕ್ಕಂಥದ್ದು ಒಳ್ಳೆಯದು. ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭ ಸಮಸ್ಯೆಗಳು ಬರಬಾರ್ದು. ಈ ವರ್ಷದಲ್ಲಿ ನೀವು ಮಾಡ್ತಕ್ಕಂಥದ್ದು ಆಗಿಂದಾಗ್ಗೆ ಸ್ವಲ್ಪ ಮಟ್ಟಿಗೆ ಹೆಸರು ಕಾಳನ್ನು ಈ ಪಕ್ಷಿಗಳಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೂ ಈ ಅಂಗವಿಕಲರಿಗೆ ಸಾಧ್ಯವಾದಷ್ಟು ನಿಮ್ಮ ಸಣ್ಣ ಕೈಲಾದ ಸಹಾಯವನ್ನು ಮಾಡ್ತಾ ಬನ್ನಿ. ಈ ವರ್ಷ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕುಂಭರಾಶಿಯವರಿಗೆ ಕೊಡುತ್ತೆ. ಜೊತೆಗೆ ದಯಾಮಯನಾಗಿರ್ತಕ್ಕಂಥ ಶಿವನ ಅನುಗ್ರಹ ನಿಮಗೆ ಲಭ್ಯವಾಗ್ತದೆ. ಖಂಡಿತವಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಧೃತಿ ಕೆಡಬೇಡಿ, ಧೈರ್ಯದಿಂದ ಮುನ್ನುಗ್ಗಿ 100% ಅಭಿವೃದ್ಧಿ ನಿಮ್ಮ ಕಾಲಕ್ಕೆ ಬರುತ್ತೆ. ಈ ವರ್ಷ ನಾನಾ ಅಡೆತಡೆಗಳು, ಸಮಸ್ಯೆಗಳು, ಗುರುಬಲ ಇಲ್ಲ ಅಂತ ಯೋಚನೆ ಮಾಡಬೇಡಿ. ಗುರು ನಿಮಗೆ ಆದಷ್ಟು ಕೂಡ ಶುಭವನ್ನು ಮಾಡಲಿಕ್ಕೆ ತಯಾರಿದ್ದಾನೆ. ನಿಮ್ಮ ಎಲ್ಲ ಕರ್ಮಗಳು ಜಾತಕದಲ್ಲಿ ಉತ್ಕೃಷ್ಟವಾಗಿ ಶುಭ ಫಲಗಳನ್ನು ಕೊಡೋಕ್ಕೆ ತಯಾರಿದೆ. ಒಳ್ಳೆಯದಾಗುತ್ತೆ. ಗುರುವಿನ ಅನುಗ್ರಹ ಸಾಧ್ಯವಾದಷ್ಟು ಕೂಡ ನೀವು ವರ್ಷ ಓಂ ಬ್ರಹ್ಮಸ್ಪತಯೇ ನಮಃ ಪ್ರತಿ ದಿವಸ 21 ಬಾರಿ ಉತ್ತರಾಭಿಮುಖವಾಗಿ ಕೂತು ಮಂತ್ರವನ್ನು ಪಠನೆ ಮಾಡಿ. ಖಂಡಿತವಾಗಿ ಶುಭ ಆಗುತ್ತೆ, ಒಳ್ಳೆಯದಾಗುತ್ತೆ. ಯುಗಾದಿ ವರ್ಷ ನಿಮ್ಮ ಬಾಳಲ್ಲಿ ಒಂದು ಹೊಸ ಚೈತನ್ಯ ಕೊಡಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋ ಭವಂತು.